ಹೇ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಓಂಕಾರ, ಹೊಸ ಬ್ಲಾಗರ. ಗಾಯ್ಸ್, ನಾ ಆ್ಯಕ್ಚುಲಿ ಪೋಸ್ಟ್ ಮಾಡಾಕತ್ತೇನೆ ರೀ. ಇವತ್ತು ನಾವು ಟ್ರಿಪ್ಪಿಗೆ ಹೋಗಿದ್ವಿ ಎಲ್ಲ ಫ್ರೆಂಡ್ಸ್. ಸೊ ನಾವು ಹೆಂಗೆ ಎಂಜಾಯ್ಮೆಂಟ್ ಮಾಡಿದ್ವಿ ಅನ್ನೋದು ನೀವು ಒಮ್ಮೆ ಚೆಕ್ ಮಾಡಿರಿ. ಅದು ಪಾರ್ಟ್ 1 ಪಾರ್ಟ್ 2 ಸೀರೀಸ್ ಟೈಪ್ ಅಪ್ಲೋಡ್ ಮಾಡಾಕತ್ತೇನೆ ರೀ. ಪ್ರಕಾರ ಬಾಡಿಗೆ ತೊಗೊಂಡು ಹೊಂಟೀವಿ. ಸೊ ಅವ್ರು ಒಮ್ಮೆ ಚೆಕ್ ಮಾಡ್ಕೊಂಡ್ರಿ. ಅದಕ್ಕೆ ಕಾರ್ ಒಮ್ಮೆ ಚೆಕ್ ಮಾಡತ್ತೀವಿ. ನೀವು ಒಮ್ಮೆ ಚೆಕ್ ಮಾಡ್ಕೊರಿ. ಕಾರ್ ಈಗ ಫಾಸ್ಟಾಗಿ ಒಂದು ಇಲ್ರಿ, ಅದ ಒಂದು ಪ್ರಾಬ್ಲಮ್ ಆಗೈತೆ ರೀ. ಈಗ ಪ್ರಾಬ್ಲಮ್ ಅಂದ್ರೆ ಏನಿಲ್ಲ ರೀ, ಡಬಲ್ ರೊಕ್ಕ ಹೋಗ್ತಾರೆ ನಮ್ಮ ಅಷ್ಟೇ. ಗೈಸ್, ವಿಶ್ವನಾಥ ರೀ ಪೆಟ್ರೋಲ್ ಹಾಕಿಸ್ಬೇಕಂತ ಹೋಗ್ಯಾವನ್ರಿ. ಕರೆ ಅಲ್ಲಿ CNG ಇದಕ್ಕೆ ಕ್ಯಾಶಿಯರ್ ಇರೋದೇ ಕರೆ ಅಲ್ಲಿ ಫೋನ್ಪೇ ಮಾಡಲ್ರಿ ಈಗ ಸರ್ ಯಾರು. CNG ರೇಟ್ ನೋಡ್ರಿ ಅಷ್ಟು. ನಮ್ಮ ಕಡೆ ಏನು ಐಫೋನ್ ಇಲ್ಲ, ಆದ್ರೂ ನೋಡ್ರಿ. कौन है ये लोग? कहाँ से आते हैं? ಫ್ರೆಂಡ್ಸ್, CNG ಸಂಬಂಧ ನಾವು ಇಲ್ಲಿ ನೋಡ್ರಿ ಈಗ ಜಗಳ ಆಡಾಕತ್ರಿ. ಇನ್ನ ಹೋಗಿಲ್ರಿ. CNG ಹಾಕೊಳಕತ್ತೀವ್ರಿ. ಕಾಸ್ಟ್ಲಿ ಭಾಳ ಐತ್ರಿ. 100 ರೂಪಾಯಿ ಐತ್ರಿ. ಯಾರು ದಾನ ಮಾಡೋರಿದ್ರೆ 100 ರೂಪಾಯಿ ಫೋನ್ಪೇ ಮಾಡ್ರಿ. ನೋಡ್ರಿ, ಈ ರೀತಿ CNG ಹಾಕ್ತಾರೋ. ನೀವು ಟ್ರಿಪ್ ಹೋಗಾರಿದ್ರ ಅಂದ್ರೆ ಗೈಸ್, ಬಾಡಿಗೆ ರೆಂಟ್ ಮೇಲೆ ಹೋಗೋದು ಭಾಳ ಬೆಸ್ಟ್ ರೀ. ಬೆಳಗಾವ್ದಾಗ ಇದೀವಿ. ಸಮವಾಟ್ 10:50 ಅದು ನಾವು ಬೆಳಗಾವ್ ಬಿಡ್ತೀವಿ ರೀ. ಅಲ್ಲಿ ಈಗ ದೋಸ್ತನ ಕರೆಯಕ್ಕೆ ರೈಲ್ವೆ ಸ್ಟೇಷನ್ಗೆ ಹೊಂಟೀವಿ. ಪಾಪ ಅವ್ರ ಭಾಳ ಜಲ್ದಿ ಬಂದು ಕೂತಾರು. 8 ಅದು ಬಂದಾರ್ರಿ ಅವರು. ಮತ್ತು ನೀವು ನೋಡ್ಬೋದ್ರಿ ಬೆಳಗಾವ್ ಎಷ್ಟು ಸ್ವಚ್ಛ ಐತಿ. ಬೆಳಗಾವ್ ಸ್ವಚ್ಛ ಐತ್ರಿ, ನಮ್ಮ ಕಾರ್ ಸ್ವಚ್ಛ ಇಲ್ರಿ. ಕಾರ್ ಒಳಗಿನವರು ಸ್ವಚ್ಛ ಅದಾರ್ರಿ, ಮತ್ತು ಕಾರ್ನು ಸ್ವಚ್ಛ ಇಲ್ರಿ. ನೋಡ್ರಿ ಇಲ್ಲಿ ಕೇಳ ಕಾರ್ ಕೂಡ ಹೊಲಸದನ್ರಿ. ಏನ್ ಮಾಡಕ್ ಬರಲ್ಲ ಸರ್. ಎಲ್ಲಿ ಹೊಂಟಿವ್ರಿ? ರೈಲ್ವೆ ಸ್ಟೇಷನ್. ಇವ್ರ ವಿಶ್ವ ಅಂತ ನೀವು ತೋರ್ಸೇನ್ರಲ್ಲ ಆಗ ಅಲ್ಲಿ CNG ಪಂಪ್ ಮುಂದೆ. ಇವ್ರಿಬ್ರನ್ನ ಕರೆಯಾಕಿಲ್ಲಿ ಬಂದಿದ್ದೀವಿ. ಸೊ ಗೈಸ್, ಅವ್ರು ಕರ್ಕೊಂಬಂದ್ಮೇಲೆ ನಾವು ಗಾಡಿ ಪೂಜೆ ಮಾಡಿದೀವಿ ರೀ. ಯಾವ ರೀತಿ ಮಾಡಿದ್ವಿ ನೋಡ್ರಿ, ಕ್ಲಿಪ್ ಹಾಕೀನಿ. ಸೊ ಗಾಡಿ ಪೂಜೆ ಮಾಡಿದ್ಮೇಲೆ ನಾವು ಬಂದೀವಿ ರೀ ವಿಧಾನಸಭಕ್ಕೆ. ಅಲ್ಲಿಂದ ಬಂದು ಧಾರವಾಡದಾಗ ಒಬ್ರು ಬರೋರು ಇದ್ರು ರೀ. ಧಾರವಾಡದಿಂದ ಅವ್ರನ್ನೂ ಪಿಕ್ ಮಾಡಿದೀವಿ ರೀ. ಪಾಪ ಅವರು ಭಾಳ ಲೇಟ್ ಅದರಿಂದ ವೇಟ್ ಮಾಡಕತ್ತಿರು ಧಾರವಾಡದಾಗ. ಅವ್ರದ್ದು ಎಂಟ್ರಿ ಆಯಿತು. ಅವ್ರಿಗೆ ಒಂದು ಹಾಯ್ ಹೇಳಂತ ಹೇಳಿದ್ನಿ. ಸೊ ನಾಚ್ಕೊಳಕತ್ತಿದ್ರು. ಮತ್ತ ಆಮೇಲೆ ಏನೋ ಕೈ ಮಾಡಿ ಹಾಯ್ ಅಂತ ನಮಸ್ಕಾರ ಹೇಳಿ ಇವ್ರು ಅವಾಗ ಅಲ್ಲಿ ಒಂದು CNG ಹಾಕತ್ತಿರ್ಲೇ. ಈಗ ಬರೀ ಡಬಲ್ ಡ್ಯೂಟಿ ರೀ ಇವ್ರದ್ದು. ಈಗ ಮತ್ತೆ ಪೆಟ್ರೋಲ್ ಇದು ಏನ್ರಿ ಇದು ಸಾರಿ ಏರ್ ಹಾಕೊಳಕ್ ಬಂದಾರ್ರಿ. ಮೋತಿ ಹಾಕಿ ಮುಚ್ಕೊಳತ್ತಾರ ಹೇಳ್ರಿ. ನೋಡ್ರಿ ಏರ್ ಹೊರ ಬಿಡ್ತಾರ ಮತ್ತೆ ಮೋತಿ ಮುಚ್ಕ. क्या बात है सर, क्या बात है सर, क्या बात, ये बात है. ನಾವು ಈಗ ಬಂದೀವಿ. ಎಲ್ಲಿ ಬಂದೀವಿ ಅಂತ ಏನೋ ಲೊಕೇಶನ್ ಗೊತ್ತಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಮ್ಗೊಂದು ವ್ಯೂ ತೋರಿಸ್ಬೇಕಂತ ಒಂದು ಫಿಲ್ಮ್ ಮಾಡೀನಿ. ಅದೇನೋ ಮಾಡಾತಿ, ಈ ಕಡೆ ನೋಡಿ ಮಾಡು. ಈಗ ಸಚಿನ್ ಅಣ್ಣ ಅವರು, ಕಿರಣ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಸಚಿನ್ ಅಣ್ಣ. ಗುಡ್ ಮಾರ್ನಿಂಗ್ ಹೇಳ್ರಿ ಕ್ಯಾಮ್ರಾಗ. ಹೇಳ್ರಿ. ನಾವು ಇನ್ನೂ 150 ಕಿಲೋಮೀಟ್ರ್ ಐತ್ರಿ ನಮ್ಮ ಡೆಸ್ಟಿನೇಷನ್. ಆಮೇಲೆ ನಮ್ಮ ಡ್ರೈವರ್ ಸರ್ ವಿರಾಟ್ ಕೊಹ್ಲಿ ಫ್ಯಾನ್ ಏನೋ ಇವ್ರ. RCB ಜರ್ಸಿ ಹಾಕೊಂಡು ಗಾಡಿ ಹೊಡೆದ್ರು. 150 ಕಿಲೋಮೀಟ್ರ್ ಉಳ್ದೈತಿ ನಮ್ಮ ಡೆಸ್ಟಿನೇಷನ್. ಸೊ ನಿಮಗೆ ಮುಂದೆ ಮತ್ತೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವಾಗ ಇಷ್ಟು ನೋಡ್ರಿ, ಈ ರೀತಿ ಒಂದು ವ್ಯೂ ಐತಿ. ಸೊ ಗೈಸ್, ಅದಾದಮೇಲೆ ನಾವು ಮುಳ್ಳಯ್ಯನಗಿರಿ ಬೆಟ್ಟನ ಹತ್ತಾ ಇದ್ದೀವಿ. ಗೈಸ್, ಇವರ ನೋಡ್ರಿ ಮೇಡಮ್ ಆನ್ಲೈನ್ದಾಗ ಬುಕ್ಕಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ತಾರೋ. ನಮಗೆ ಫಸ್ಟ್ ಇವರ ವಿಸಿಟ್ ಆಯ್ತು. ಇವ್ರನ್ನ ದೇವ್ರು ನೋಡಿದಂಗೆ ಆಯ್ತು ನಮಗೆ. ಇವ್ರೇನೋ ಹಿಂದಿದಾಗ ಹೇಳತ್ತಾರೆ, ನಿಮ್ಗೆ ಅರ್ಥ ಗೊತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನೀವು ನೋಡ್ಬೋದ್ರಿ ಇಲ್ಲಿ ಘಾಟ್ ಸೆಕ್ಷನ್ ಹೆಂಗೈತಿ. ಪ್ರತಿಯೊಂದು ಕ್ಷಣಕ್ಕೆ ಇಲ್ಲಿ ಫಾಗ್ ಐತಿ, ಇದೈತಿ.
ನೀವು ಎಲ್ಲರೂ ಇಲ್ಲಿ ಬರ್ಬೇಕಂದ್ರೆ ಫುಲ್ ಎಂಜಾಯ್ ಮಾಡ್ತೀರಿ. ನಾನು ಹಿಂಗೆ ಮುಂದಿನ ಬ್ಲಾಗ್ದಾಗ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೋಡ್ಕೊತ ಹೋಗ್ರಿ. ಏನೇನು ನಿಮಗೆ ನೀಡ್ ಐತಿ ಇಲ್ಲಿ ಬರ್ಬೇಕಂದ್ರೆ ನಿಮಗೆ ಏನೇನು ತೊಗೊಂಬರ್ಬೇಕು ಅಂತ ನಾವೊಂದು ಇದೇ ವಿಡಿಯೋದಾಗ ನಾನು ಆ್ಯಡ್ ಮಾಡಿ ಹೇಳ್ತೀನಿ ರೀ. ಸೊ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ರೈನಿ ಸೀಸನ್ದಾಗ ಆದಷ್ಟು ಬಂದು ಎಂಜಾಯ್ ಮಾಡಿರಿ. ನಾವಂತೂ ಮಸ್ತ್ ಮಜಾ ಮಾಡೀವ್ರಿ. ಮುಂದೆ ನೋಡ್ರಿ ಕ್ಲಿಪ್ ಹಾಕ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇಲ್ಲಿ ಬಂದೇವ್ರಿ. ಈಗ ಈ ರೀತಿ ವ್ಯೂ ಐತ್ರಿ. ಇನ್ನು ಮ್ಯಾಲೆ ಮಸ್ತ್ ವ್ಯೂ ಐತ್ರಿ. ಮ್ಯಾಲೆ ಹೋಗಿ ಇನ್ನೂ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ Hey guys, welcome back to my vlog once again. ಇಲ್ಲಿಂದ ಮೇಲೆ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಈಚ್ ಪರ್ಸನ್ 20 ಅಂತ ಹೇಳತ್ತಾರ್ರಿ. ಈಚ್ ಪರ್ಸನ್ 20. ಇದೇ ಗಾಡಿದಿಂದ ಹೋಯ್ತಾರೋ 10 ಮೆಂಬರ್ಸ್ ಆಗ್ಬೇಕ್ರಿ. ಸೊ ನೀವು ಯಾರು ಬರಕತ್ತಿದ್ರೆ ಇಂಥ ಅಣ್ಣಗಳು ಇರ್ತಾರಲ್ರಿ, 10 ಮೆಂಬರ್ಸ್ ಬಂದ್ರೆ ಡೈರೆಕ್ಟ್ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದ್ರಿ. ಯಾವ ಕಡೆ ಹೋಗ್ಬೇಕಂತ ಡಿಸ್ಕಷನ್ ಮಾಡಕತ್ತಾರ್ರಿ. ಇಲ್ಲಿ ಲವರ್ ಬಾಯ್ಸ್ ಹಚ್ಚಿನವ್ರು ನೋಡ್ರಿ ಪೌಂಡ ಬಿಜಿ. ಪೂರ ಐತಿ ಹೋದ್ರಂಗಿಲ್ಲ ಅದನ್ನ ಮ್ಯಾಲಿನ ಮೇಲೆ ಅಟ್ಟು ಹೋದ್ರದು. ಅಲ್ಲೋ ಫಾಗ್ ಒಳಗೆ ಹೋದ್ರೆ ದನಿ ಕೊಂಡ್ರೆ ಗೈಸ್ ಇಲ್ಲಿಂದ ನೋಡ್ರಿ ಗೈಸ್ ಎಂಥ ವ್ಯೂ ನೋಡ್ರಿ. ಇಲ್ಲಿ ಫುಲ್ ಫಾಗ್ ತುಂಬಿದೈತ್ರಿ ಇದು. ಇಲ್ಲಿ ನೋಡ್ರಿ ಗೈಸ್ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಯಾವ ರೀತಿ ಹೊಂಟಿದ್ದಾರೆ ನೋಡ್ರಿ ಗೈಸ್. ಯಾವ ರೀತಿ ಕ್ಲಿಯರ್ ಐತಂದ್ರೆ ವಂಡರ್ಫುಲ್ ಬೀಯಿಂಗ್ ಆಫ್ ಅವರ್ ಲೈಫ್ ಆ್ಯಂಡ್ ಬೆಸ್ಟ್ ಪಾರ್ಟ್ ಆಫ್ ದಿ ನೇಚರ್. ಯಾರ್ಯಾರು ನೇಚರ್ ಲವರ್ ಇದ್ದೀರಿ ಮಾಡಿರಿ. ಇಲ್ಲಿ ಬಂದೀವ್ರಿ. ಸೆಲ್ಫಿ ತಗೊಂಡ್ರಿ. ಹೆಗಲ ಮೇಲೇರಿ ತೇಲುತ್ತಿದೆ. ಇಲ್ಲಿ ವ್ಯೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಲ್ರಿ. ಎಕ್ಸ್ಪ್ಲೇನ್ ಅಂದ್ರೆ ಭಾಳ ಫಿಯರ್ಲೆಸ್ ಆಕತ್ರಿ. ಸೊ ಇವತ್ತು ಯಾರಾದರೂ ಸಕಲೇಶ್ಪುರ, ಚಿಕ್ಕಮಗಳೂರು ಬರಬೇಕಾದ್ರೆ ಫಸ್ಟ್ ಇದನ್ನ ವಿಸಿಟ್ ಮಾಡಿರಿ. ಇದು ನನ್ನ ರೆಕಮೆಂಡೇಶನ್ ಐತಿ. ಸೊ ಇಲ್ಲಿ ನಾನು ಕುಂತಿರೋದು ಸ್ಪೆಷಲಿ ನಿಮಗೋಸ್ಕರ, ಬ್ಲಾಗೋಸ್ಕರ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಮ್ಯಾಲೆ ಹೋಗಿದ್ದಾರೆ ಆಲ್ರೆಡಿ. ಮ್ಯಾಲೆ ಹೋಗ್ಬೇಕು. ಫಸ್ಟ್ ಮ್ಯಾಲೆ ಹೋಗ್ಬೇಕು ಅನ್ನೋದು ನಿಮ್ಗೆ ತೋರಿಸ್ತೀನಿ ನಾನು. ಸೊ ನೀವು ಬಂದವ್ರ ಎಕ್ಸ್ಪೀರಿಯನ್ಸ್ ಕೇಳ್ಬೇಕಾದ್ರೆ ಐತೆ. ನಾನು ದತ್ತಾತ್ರೇಯ ಪೀಕ್ ಪಾಯಿಂಟ್ ಅಂತ ಹೊಂಟಿದ್ದೀವಿ. ಇಲ್ಲಿ ಜಡ್ ಪಾಯಿಂಟ್ ವ್ಯೂ ಅಂತ ನಾರ್ಮಲ್ ಗಾಡಿ ಅಂತ ಬರಂಗೇ ಇಲ್ರಿ. ಇಲ್ಲಿ ಇವ್ರದ್ದೊಂದು ಸ್ಪೆಸಿಫಿಕ್ ಗಾಡಿ ಐತಿ. ಆ ಗಾಡಿಗಿನ ಬರ್ರಿ ನೋಡ್ರಿ ಯಾವ ರೀತಿ ರಸ್ತೆ ಇದೆ ಅಂದ್ರೆ ನೀವು ಎಂಥ ಗಾಡಿ ತಂದ್ರೂ ಆಗಲ್ರಿ. ಇಂಥ ಗಾಡಿ ಅಷ್ಟೇ ಹೋಗ್ತಾವ್ರಿ. ನೋಡ್ರಿ ಇಲ್ಲಿ ನಿಮ್ಗೆ ತೋರ್ಸಾಕತ್ತೀನಿ ನನ್ನ ಲೈವ್ ಪ್ರೂಫ್. ನೋಡ್ರಿ ಇಂಥವೆಲ್ಲ ಹೋಗ್ತಾವ್ರಿ. ಸೊ ರಿಸ್ಕ್ ಬೇಡ ಅಂದರೆ 200 ಕೊಡ್ರಿ ಒಬ್ರಿಗೆ. ಮತ್ತು ಇಂಥ ಗಾಡಿ ಮೇಲೆ ಬಂದುಬಿಡಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಮುಂದ್ಗಡೆ ಕೂತಿದ್ದಾರೆ.
ಅಲ್ಲಿ ಮುಂದೆ ಈ 3 ಜನ ಹಾಗೆ ಒಬ್ಬ 4 ಜನ ಕುಂತಿದ್ರೆ ಟೋಟಲ್ ಈ ರೀತಿ ಇದೆ. ನೀವು ಈ ಪ್ಯಾಕೇಜ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅಂಥ ಕಾರ್ ಇದ್ರೆ ತರಕ್ಕೆ ಹೋಗ್ಬೇಡಿ ಪ್ಲೀಸ್. ಈಗ ನೋಡಿ ರೋಡ್ ನಿಮಗೆ ಓಪನ್ ಆಗಿ ತೋರಿಸ್ತಾ ಇದ್ದೀನಿ. ಚಲೋ ಬಾಯ್. ಗೈಸ್ ಅಲ್ಲಿಂದ ಬಂದಮೇಲೆ ಇಲ್ಲಿ ಬಂದಿವ್ರಿ. ಮತ್ತು ಇಲ್ಲಿ ಅಷ್ಟು ಏನೇನೋ ಸ್ಟೆಪ್ಸ್ ಅದಾವ್ರಿ, ಇಳಿಬೇಕು. ಇದ್ಮೇಲೆ ಹಂಗೆ ಮುಂದೆ ಹೋಗೋಣ್ರಿ. ನೋಡ್ರಿ ಎಷ್ಟು ಜನ ಎಲ್ಲ ಬಂದೀವಿ. ಎಷ್ಟು ಭಾರಿ ವ್ಯೂ ಐತ್ ನೋಡ್ರಿ, ತೋರ್ಸಿನಿ ನೋಡ್ರಿ ವ್ಯೂಸ್. ಸೊ ಗೈಸ್ ನೋಡ್ರಿ ನಮ್ಮ ಫ್ರೆಂಡ್ಸ್ ಎಷ್ಟು ಬಾರಿ ಮಾಡ್ಕೊಂತ ಹೊಂಟಾರು. ಇದು ಒಂದು ವ್ಯೂ ಪಾಯಿಂಟ್ ಐತಿ. ಸೊ ನೀವು ಎಂಜಾಯ್ ಮಾಡಿರಿ. ನನಗೆ ಆದಷ್ಟು ನಾನು ತೋರ್ಸಾಕತ್ತೀನಿ, ಯಾಕಂದರೆ ಇಲ್ಲಿ ಫುಲ್ ಕೋಲ್ಡ್ ಐತ್ರಿ. ಯಾರ್ಯಾರೇ ಸಕಲೇಶ್ಪುರ ಅಥವಾ ಚಿಕ್ಕಮಂಗ್ಳೂರಿಗೆ ಬರಾಕತ್ತಿದ್ರೆ ಸ್ವೆಟ್ರ, ಜಾಕೆಟ, ರೇನ್ಕೋಟ ಏನು ಇದ್ದಿದ್ದೆಲ್ಲ ತೊಗೊಂಬರ್ರಿ. ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ರೀ ನೀವು, ಅಷ್ಟು ಕೆಟ್ಟ ಕೋಲ್ಡ್ ಐತಿ. ಮತ್ತು ನಾವು ಇನ್ನೂ ಇವತ್ತು ಫಸ್ಟ್ ಡೇ ಐತಿ, ಏನೋ ಹೊಂಟೀವಿ. ಮುಂದೆ ಹೊಂಟೀವಿ ರೀ. ಏನಾಕೈತಿ ನೋಡ್ರಿ. ಆರಾಮದು ತಪ್ಪಬಾರ್ದಂದ್ರೆ ಸೊ ಪ್ಲೀಸ್ ಗೈಸ್ ನೀವು ಕ್ಯಾರಿ ಮಾಡಿರಿ ಜಾಕೆಟ್ಸ್ ಕ್ಯಾರಿ ಮಾಡಿರಿ. ಮತ್ತೇನು ಹೇಳಂಗಿಲ್ಲ ರೀ, ಫುಲ್ ಕೋಲ್ಡ್ ಐತ್ರಿ. ಖರೆ ಮಸ್ತ್ ಮಜಾ ಬರುತ್ತೆ ರೀ. ಮಜಾದ್ರಾಗೇನು ಒಂದು ಇದಿಲ್ರಿ. ಸೊ ಪ್ಲೀಸ್ ಇಂಥವು ನೀವು ಜಾಕೆಟ್ಸ್ ಎಲ್ಲ ತೊಗೊಂಬರ್ರಿ ಆದಷ್ಟು. ಮತ್ತು ಹ್ಯಾಂಡ್ ಗ್ಲೋಸ್ ಇವು ನಿಮ್ಗೆ ಏನು ಬೇಕಲ್ಲ ತೊಗೊಂಬರ್ರಿ. ಕೋಲ್ಡ್ ಅಂತರೂ ಏನು ಹೇಳಂಗಿಲ್ಲ ರೀ. ಫಾಗ್ ಅಂತರೂ ಅನ್ಲಿಮಿಟೆಡ್ ಫಾಗ್ ಏರಿಯಾ ಇತ್ತು ಇಲ್ಲಿ. ಸೊ ನಮ್ಮ ಫ್ರೆಂಡ್ಸ್ ಇವ್ರು ಎಲ್ಲ 200 ರೂಪಾಯಿ ಬ್ಯಾಡ್ ಅನ್ನಕತ್ತಿದ್ರು, ಮತ್ತೆ ಕೊಟ್ಟು ಬಂದಾರ್ರಿ. ಇಲ್ಲಿ ವಿಶ್ವಾಸ ಸರ್ದಾರು. ಹಾಂ ಒನ್ ಮೋರ್. ಸೊ ಗೈಸ್ ವಿಡಿಯೋ ಲೆಂತ್ ಹೆಚ್ಚಾಗೈತ್ರಿ. ಸೊ ಫಸ್ಟ್ ಬ್ಲಾಗ್ ಕ್ಲೋಸ್ ಮಾಡತ್ತೀನಿ ರೀ. ನಿಮ್ಗೆ ಹೆಂಗೆ ಅನ್ಸುತ್ತೆ ಹೇಳ್ರಿ. ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ.